ಅದ್ರ ಉದ್ಯೋಗ ಇಲ್ಲಂದ್ರೆ ಶಿಕ್ಷಣಗಳನ್ನ ಕಲಿಸೋಕೆ ಸಾಧ್ಯತೆ ರೀ ತಂದೆ ತಾಯಿಗೆ. ಇದನ್ನು ವಿಚಾರ ಮಾಡುವಂಥದ್ದು ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗ್ಯದ. ಅದಕ್ಕೆ ಪ್ರತಿಯೊಂದು ಹಳ್ಳಿಗೇನು 1ರಿಂದ ಆ ಜನಸಂಖ್ಯೆ ಆಧಾರದ ಮೇಲೆ 1ರಿಂದ 5 1ರಿಂದ 7 ತನಕ ಮಾಡಬೇಕು. ಅದೇ ಕಾಲಕ್ಕೆ ಈ ಒಂದು ಏನು ಗ್ರಾಮ ಪಂಚಾಯತ್ ಒಂದೇನು ಮಾಡ್ಬೇಕಂತ ಮಾಡಿದ್ರಿ, ಮ್ಯಾಗ್ನೆಟ್ ಸ್ಕೂಲ್ಗಳು, KPS ಸ್ಕೂಲ್ಗಳನ್ನು ಅವುಗಳೇನಪ್ಪ ಅಂತಂದ್ರೆ 8, 9, 10, 11, 12 PUC ತನಕ ಆಗ್ಬೇಕು. ಮಕ್ಕಳಿಗೆ ದೂರ ಹೋಗೋದು ಅವಶ್ಯಕತೆ ಇಲ್ಲ. ಆ 8 ಕಿಲೋಮೀಟರ್ದಾಗ ಇದ್ದಂಥ ಮಕ್ಕಳೆಲ್ಲ ಅಲ್ಲಿ PUC ತನಕ ಕರಿಬೇಕು ಅವ್ರು. 8, 9, 10, 11, 12 ಇದನ್ನಿತ್ತಂತ ಅಲ್ಲಿ ಕ್ವಾಲಿಟಿ ಎಜುಕೇಷನ್. ಕ್ವಾಲಿಟಿ ಅಂದರೆ ಎಲ್ಲರೂ ಶಿಕ್ಷಕರು ಇರಬೇಕಲ್ಲೇ. ಎಷ್ಟು ಅನೇಕ ಕಡೆಗಳು ಶಿಕ್ಷಕರೇ ಇರೋದಿಲ್ಲ, ಬರೀ ಬಿಸಿ ಊಟ ಹಾಕ್ತೀವಿ ಅನ್ನೋದು ಊಟಿಸ್ರ ಬರ್ತಾರೆ ಪಾಪ ಮಕ್ಕಳ. ಯಾಕಂದರೆ ಇವತ್ತು ಆರ್ಥಿಕ ಪರಿಸ್ಥಿತಿ ಅಷ್ಟು ಏನಾಗಿದೆ ಅಂದ್ರೆ ಹಳ್ಳಿ ಜೀವನದಲ್ಲಿ ದುರ್ಬಲ ಆಗಿದೆ, ಶಕ್ತಿ ಇಲ್ಲ ಪಾಪ ತಂದೆ ತಂದು ಹಾಕುವಂಥದ್ದು. ಈ ಎಲ್ಲ ನೆಲೆಗಟ್ಟಿನಲ್ಲಿ ನಾವು ಇದಂತ ಚಿಂತನೆ ಮಾಡಬೇಕಾಗಿದ್ದೇನಪ್ಪ ಅಂತಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ 41,000 ಶಾಲೆಗಳನ್ನು ತೆಗೆದು ಹಾಕೋಕ್ಕಿಂತಲೂ ಈ ಒಂದು KPS ಸ್ಕೂಲ್ ಪ್ರತಿ ಎಲ್ಲ ಕಡೆನೂ ಅಲ್ಲೆಲ್ಲ ಇರುವಂಥದ್ದು. ಒಂದು 7 ತನಕ KPS ಮಾಡೋದು ನಿಮ್ಗೇನು ಗುರಿ ಇಟ್ಟಿದ್ದೀರ ಅದನ್ನು ಅದೇ ಪ್ರಕಾರ ಮೆರಿಟ್ ಇದ್ದಿದ್ದಕ್ಕೂ ಹಾಕಿರಲಿ, ಟೀಚರ್ಗಳನ್ನ ಹಾಕಿರಿ, ಒಳ್ಳೆ ಬಿಲ್ಡಿಂಗ್ ಕಟ್ಟಿಸ್ರಿ, ಮೂಲಭೂತ ಸೌಕರ್ಯಗಳನ್ನು. ಎಷ್ಟೋ ಸ್ಕೂಲ್ಗಳಲ್ಲಿ ಶೌಚಾಲಯ ಇರೋದಿಲ್ಲ ಹೆಣ್ಮಕ್ಳಿಗೆ, ಕೂಸುಗಳಿಗೆ, ಅವುಗಳಿಗೆ ಎಷ್ಟು ಬೇಕು ನೀವು ಅಂಥದ್ದು. ಎಷ್ಟೋ ಕಡೆ ಸರ್ಕಾರಿ ಸರ್ವರ್ ಬಿದ್ದಿರ್ತಾವೆ, ಮೇಲೆ ಹಂಚಾರ ಇರ್ತದೆ, ಈ ಮೇಲೆ ರಿಪೋರ್ಟ್ಸ್ ಬರ್ತಿರ್ತಾವೆ. ನೀವು ಜಸ್ಟ್ ನೋಡಿದ್ರೆ ಸಾಕು. ಡಿ ಕೆ ಶಿವಕುಮಾರ್ ಅವರು ಮಾಡಬೇಕಾಗಿದ್ದು ಬಿಡದಿಯ ದೊಡ್ಡ ಟೌನ್ಶಿಪ್ ಮಾಡಿ ಮತ್ತೇನು ಮಾಡಿ ಅನ್ನೋಕ್ಕಿಂತಲೂ ಪ್ರತಿ ಗ್ರಾಮದಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿರಿ ಇವರು ಕೂಡ. ಅದು ಮಾಡಿ